ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ನಾನು ನನ್ನ ವ್ಲಾಗ್ನ ಟೈಮ್ ಆಗಿದೆ ಬೆಳಗ್ಗೆ 10 ಗಂಟೆ. ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಿಪ್ಪಿಂದ ಬಂದಮೇಲೆ ವ್ಲಾಗ್ ಮಾಡೋಣ ಅಂದ್ಕೊತೀನಿ. ಹುಷಾರಿರಲಿಲ್ಲ, ಹಾಗಾಗಿ ವ್ಲಾಗ್ನೇ ಮಾಡಿರಲಿಲ್ಲ. ಇವತ್ತು ಸ್ಟಾರ್ಟ್ ಮಾಡೋಣ ವ್ಲಾಗ್ನ ಅಂತ ಮಾಡ್ತಿದ್ದೀನಿ. ಫ್ರೆಂಡ್ಸ್, ಇವಾಗ ತಿಂಡಿ ಎಲ್ಲ ಆಯಿತು. ತಿಂಡಿಗೆ ಚಪಾತಿ ಮಾಡಿದೆ. ತಿಂದ್ಬಿಟ್ಟು ವಾಷಿಂಗ್ ಮಿಷಿನಿಗೆಲ್ಲ ಬಟ್ಟೆ ಹಾಕಿದೆ. ಅದಾದಮೇಲೆ ಮೇಲ್ಗಡೆ ತೊಗೊಂಬಂದೆ ಬಟ್ಟೆ ಒಣಗಾಕ್ಬಿಡೋಣ ಅಂತ. ಇಲ್ಲಿ ಒಂದು ಟಬ್ ತಂದಿದ್ದೀನಿ, ಇನ್ನೊಂದು ಟಬ್ಬು ವಾಷಿಂಗ್ ಮಿಷಿನಲ್ಲಿದ್ದಾವೆ. ಮೊದಲು ಇವನ್ನ ಒಣಗಾಕ್ ಹೋಗೋಣ ಅಂತ ಬಂದೆ. ಫ್ರೆಂಡ್ಸ್, ಹಾಗೆ ಹೊಸೊಬ್ಬರು ಯಾರಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಫ್ರೆಂಡ್ಸ್, ನಾನು ನನ್ನ ವ್ಲಾಗ್ನ ಟೈಮ್ ಆಗಿದೆ ಬೆಳಗ್ಗೆ 11 ಗಂಟೆ. ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟಿಫನ್ ಆಯಿತು. ಹಾಗೆ ಪಾತ್ರೆ ಎಲ್ಲ ವಾಶ್ ಮಾಡಿಬಿಟ್ಟು ಅಡುಗೆ ಮನೆ ಫುಲ್ಲು ಒರೆಸಿ ಪಾತ್ರೆ ಎಲ್ಲ ಜೋಡಿಸಿ ಬಂದೆ. ಇವಾಗ ಕಸ ಗುಡಿಸ್ಬೇಕು ಫ್ರೆಂಡ್ಸ್. ಸ್ವಲ್ಪ ಬೆಡ್ ಕವರ್ ಎಲ್ಲ ಚೇಂಜ್ ಮಾಡಿಬಿಟ್ಟು ನೀಟಾಗೆಲ್ಲ ಕಸ ಗುಡಿಸ್ಕೊಂಬರೋಣ ಅಂತ. ಹುಷಾರೇ ಇಲ್ಲ ಫ್ರೆಂಡ್ಸ್, ಒಂದು ವಾರ ಆಯಿತು ಟ್ರಿಪ್ ಹೋಗಿ ಬಂದಾಗಿಂದ. ಫುಲ್ಲು ತಲೆಭಾರ, ಶೀತ. 2 ದಿನ 3 ದಿನ ಹಾಸ್ಪಿಟಲಿಗೆ ಹೋಗಿ ಬಂದಿದ್ದೀನಿ. ಟ್ಯಾಬ್ಲೆಟ್ ತೊಗೊಂಡಾಗ, ಇಂಜೆಕ್ಷನ್ ಹಾಕ್ಸ್ಕೊಂಡಾಗ ಸ್ವಲ್ಪ ಕಮ್ಮಿ ಆಗುತ್ತೆ, ಮತ್ತೆ ಶುರು ಆಗಿಬಿಡುತ್ತೆ. ಸ್ವಲ್ಪ ನೀರಲ್ಲಿ ಪಾತ್ರೆ ಎಲ್ಲ ವಾಶ್ ಮಾಡಿದ ತಕ್ಷಣ ಮತ್ತೆ ಶೀತ ಜಾಸ್ತಿ ಆಗಿಬಿಡುತ್ತೆ. ಇವಾಗೂ ಅಷ್ಟೇ ಪಾತ್ರೆ ಎಲ್ಲ ತೊಳೆದ್ನಲ್ವ, ತಲೆ ಎಲ್ಲ ಭಾರ ಅನ್ನಿಸ್ತಿದೆ. ಏನು ಮಾಡೋಂಗಿಲ್ಲ, ಕೆಲಸ ಮಾಡಲೇಬೇಕು. ವಾಷಿಂಗ್ ಮಿಷಿನಿಗೆ ಒಂದು ಟಬ್ ಬಟ್ಟೆ ಹಾಕಿಟ್ಟಿದ್ದೀನಿ, ಮತ್ತು ವಾಷಿಂಗ್ ಮಿಷಿನಿಗೆ ಬಟ್ಟೆ ಕೂಡ ಹಾಕಿ ಇದಿಷ್ಟು ಬಟ್ಟೆ ವಾಷಿಂಗ್ ಮಿಷಿನಿಗೆ ಹಾಕಿಟ್ಟಿದ್ದೀನಿ. ಬೆಡ್ಶೀಟ್ಗಳೆಲ್ಲ ತೊಳೆಯೋಕೆ ಹಾಕಿಟ್ಟಿದ್ದೀನಿ. ಫ್ರೆಂಡ್ಸ್, ಅಡುಗೆ ಮನೆಯಲ್ಲಿ ಅಷ್ಟು ಪಾತ್ರೆ ವಾಶ್ ಮಾಡಿ ಅಡುಗೆ ಮನೆಯೆಲ್ಲ ಒರೆಸಾಯಿತು. ಫ್ರೆಂಡ್ಸ್, ಇವಾಗ ಬೆಡ್ ಕವರ್ ಎಲ್ಲ ತೆಗ್ದುಬಿಟ್ಟು ಬೇರೆದು ಹಾಕೋಣ ಅಂತ ಹೇಳಿ ಪಿಲ್ಲೋ ಕವರು, ಬೆಡ್ ಕವರು, ಬೆಡ್ಶೀಟ್ಗಳು ಎಲ್ಲ ವಾಶ್ ಮಾಡಿಬಿಡೋಣ ಅಂತ ತೆಗಿತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ಎಲ್ಲ ಬೆಡ್ಶೀಟ್ಗಳು, ಬೆಡ್ ಕವರು, ಸೋಫಾ ಕವರ್ ಎಲ್ಲ ವಾಶ್ ಮಾಡಾಕೋಣ ಅಂತ. ತಿಂಗಳಿಗೆ ಒಂದು ಸಲ ಈ ರೀತಿ ವಾಶ್ ಮಾಡ್ತಾ ಇರ್ತೀನಿ. ಇವಾಗ ಎಲ್ಲ ತೆಗ್ದುಬಿಟ್ಟು ವಾಷಿಂಗ್ ಮಿಷಿನ್ಗೆ ಹಾಕಿ ಕಸ ಫುಲ್ ನೀಟಾಗಿ ಗುಡಿಸ್ಕೊಂಬರ್ತೀನಿ. ಮತ್ತು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್, ಇವಾಗ ಎಲ್ಲ ನೀಟಾಗಿ ಕಸನೆಲ್ಲ ಗುಡಿಸಿ ಮೇಲ್ಗಡೆ ಬಟ್ಟೆ ಎಲ್ಲ ಒಣಗಾಕಿದ್ನಲ್ಲ ಅವನ್ನೆಲ್ಲ ತಂದು ಇಟ್ಟಿದ್ದೀನಿ. ಅವನು ಕೂಡ ಮಡಚಬೇಕು. ಫ್ರೆಂಡ್ಸ್, ಎಲ್ಲ ಕಸ ಗುಡಿಸಿ ನೆಲ ಕೂಡ ಒರೆಸಾಯಿತು, ಪಾತ್ರೆ ಕೂಡ ವಾಶ್ ಆಯಿತು. ಇವಾಗ ಸ್ನಾನ ಮಾಡ್ಕೊಂಬಂದಮೇಲೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಇವಾಗ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಸ್ನಾನ ಮಾಡ್ಕೊಂಬಂದೆ. ಇವಾಗ ದೇವ್ರ ಪೂಜೆ ಮಾಡಬೇಕು. ದೇವ್ರ ಮನೆ ಫುಲ್ ಕ್ಲೀನ್ ಮಾಡಬೇಕು ಇವಾಗ. ಫ್ರೆಂಡ್ಸ್, ಇವಾಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಿದ್ದೀನಿ. ಪೂಜೆ ಮಾಡಬೇಕೆಲ್ಲ ಕ್ಲೀನ್ ಮಾಡಿಕೊಂಡು. ಪೂಜೆ ಕೂಡ ಆಯಿತು ಫ್ರೆಂಡ್ಸ್. ಇವಾಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿದೆ. ಇವಾಗ ಸ್ವಲ್ಪ ಸಮಾಧಾನ ಆಯಿತು. ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ. ಫ್ರೆಂಡ್ಸ್, ಇವಾಗ ಜಸ್ಟ್ ಪೂಜೆ ಆಯಿತು. ಇವಾಗ ಅಡುಗೆ ಮಾಡಬೇಕು. ಅಡುಗೆ ಮಾಡಿದ್ಮೇಲೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್, ನಾನಿವಾಗ ಕಾಳು ಸಾಂಬಾರು ಮಾಡೋಣ ಅಂತ ಮಿಕ್ಸ್ ಕಾಳುಗಳು ಹಾಕಿದ್ದೀನಿ. ಅದನ್ನೇ ತೊಗೊಂಡು ಸಾಂಬಾರು ಮಾಡ್ತೀನಿ. ಪಲ್ಯನೂ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ನಾನು ಸಾಂಬಾರು ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಚಪಾತಿ ಜೊತೆಗೆ ಎಲ್ಲ ಚೆನ್ನಾಗಿರುತ್ತೆ. ಮಸಾಲೆ ಹಾಕಿ ಮಾಡ್ತಾಯಿದ್ದೀನಿ. ನಾನು ಈರುಳ್ಳಿ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಶುಂಠಿ, ಹಾಗೆ ತೆಂಗಿನಕಾಯಿ, ಟೊಮೊಟೊ ಹಣ್ಣು, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಒಂದು ಮಿಕ್ಸಿ ಜಾರ್ ತೊಗೊಳ್ತೀನಿ ಇವಾಗ. ಅದಕ್ಕೇ ನಾನಿವಾಗ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಹಣ್ಣು, ಹಾಗೆ ತೆಂಗಿನಕಾಯಿ, ಶುಂಠಿ, ಸ್ವಲ್ಪ ಶುಂಠಿ ಹಾಕಿದ್ದೀನಿ. ಎಲ್ಲ ಹಾಕಿ ಮಿಕ್ಸಿ ಮಾಡ್ಕೋಬೇಕು. ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡ್ರೆ ಚಪಾತಿ ಜೊತೆಗೆಲ್ಲ ಚೆನ್ನಾಗಿರುತ್ತೆ, ಅನ್ನದ ಜೊತೆಗೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಎಲ್ಲ ಥರದ ಕಾಳುಗಳನ್ನು ಹಾಕ್ಕೋಬೋದು ನೀವು. ಇದರಲ್ಲಿ ನೆನೆಸಿಟ್ಕೊಂಡು ಮೊಳಕೆ ಬರ್ಸಾದರೂ ಮಾಡ್ಬೋದು, ಇಲ್ಲ ಹಾಗೇನಾದರೂ ಮಾಡ್ಬೋದು ಫ್ರೆಂಡ್ಸ್. ಅರಿಶಿನ ಪುಡಿ ಹಾಕ್ತಿದ್ದೀನಿ ಸ್ವಲ್ಪ, ಹಾಗೆ ಖಾರದ ಪುಡಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಮ್ಮ ಮನೇಲಿರೋ ಖಾರ ಪುಡಿ ಖಾರ ಇದೆ. ನಿಮಗೆ ಖಾರ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಕೋಬೋದು. 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಿದ್ದೀನಿ. ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬರ್ತೀನಿ ನಾನು. ಹಾಗೆ ಫ್ರೆಂಡ್ಸ್, ಇದಕ್ಕೆ ಏಲಕ್ಕಿ, ಲವಂಗ, ಚಕ್ಕೆ ಹಾಕಬೇಕು. ಒಂದು 4 ಲವಂಗ, 1-2 ಏಲಕ್ಕಿ, ಹಾಗೆ ಸ್ವಲ್ಪ ಚಕ್ಕೆ ಹಾಕ್ತಿದ್ದೀನಿ. ಇಷ್ಟೇ ಫ್ರೆಂಡ್ಸ್, ಬೇಗನೆ ಮಾಡ್ಕೋಬೋದು. ಇವಾಗ ಇಲ್ಲಿ ಕುಕ್ಕರ್ ಬಿಸಿ ಇಟ್ಟಿದ್ದೀನಿ. ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಿದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡಿದ್ಮೇಲೆ ಕಾಳುಗಳು ಹಾಕ್ಕೊಳ್ತೀನಿ. ಇದರ ಹೆಸರು ಕಾಳು, ಕಡಲೆಕಾಳು, ಕಾಬೂರ್ ಕಡಲೆಕಾಳು, ಸೋಯಾಬೀನು ಎಲ್ಲ ಇದೆ, ಬಟಾಣಿ ಕಾಳಿದೆ, ಹೆಸರು ಕಾಳಿದೆ, ಎಲ್ಲ ಮಿಕ್ಸ್ ಕಾಳು ಹಾಕಿದ್ದೀನಿ ಫ್ರೆಂಡ್ಸ್. ಚೆನ್ನಾಗಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಇವಾಗ ನಾನು ಇದಕ್ಕೆ ರುಬ್ಬಿಟ್ಟಿರೋಂಥ ಮಸಾಲೆ ಹಾಕ್ತೀನಿ.
ಮಸಾಲೆನ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಸ್ವಲ್ಪ ಮಸಾಲೆನೇ ಫ್ರೈ ಮಾಡ್ಕೋಬೇಕು. ಹಾಗೆ ಉಪ್ಪು ರುಚಿಗೆ ನೋಡಿ ಹಾಕ್ಕೊಳ್ಳಿ. ಇವಾಗ ನಾನು ಜಾರು ತೊಳೆದಿರೋ ನೀರು ಹಾಕ್ತಿದ್ದೀನಿ. ಚಪಾತಿಗೆಲ್ಲ ಅಂದರೆ ಇಷ್ಟು ಗಟ್ಟಿ ಸಾಕು. ನಾನು ರೈಸಿಗೆ ಮಾಡ್ತಿರೋದ್ರಿಂದ ಸ್ವಲ್ಪ ನೀರು ಹಾಕ್ಕೊಳ್ತಿದ್ದೀನಿ. ನೋಡಿ, ಫುಲ್ ತಳುಗೂ ಮಾಡ್ಕೋಬಾರ್ದು, ಮೀಡಿಯಮ್ ಆಗಿದ್ದರೆ ಚೆನ್ನಾಗಿರುತ್ತೆ. ಉಪ್ಪು ಸ್ವಲ್ಪ ಕಮ್ಮಿ ಆಗಿತ್ತು, ಉಪ್ಪು ಹಾಕ್ಕೊಂಡು ನಾನು ವಿಷಲ್ ಹಾಕ್ಸ್ಕೊಳ್ತಿದ್ದೀನಿ. ಒಂದು 3 ವಿಷಲ್ ಹಾಕ್ಸ್ತೀನಿ. ಫ್ರೆಂಡ್ಸ್, ಇವಾಗ ಆಗಿದೆ, ಸಾಂಬಾರು ರೆಡಿ ಆಯಿತು ನೋಡಿ. ಇಷ್ಟೇ ಫ್ರೆಂಡ್ಸ್, ಬೇಗ ಮಾಡ್ಕೋಬೋದು, ಟೇಸ್ಟಿಯಾಗಿರುತ್ತೆ ಕೂಡ, ಹೆಲ್ತಿ ಚೆನ್ನಾಗಿರುತ್ತೆ. ಎಲ್ಲ ಕಾಳೆಲ್ಲ ಹಾಕಿರ್ತೀವಲ್ಲ, ಹೆಲ್ತಿಗೆ ಕೂಡ ಒಳ್ಳೆಯದು. ಫ್ರೆಂಡ್ಸ್, ಮತ್ತೆ ನಾನು ನನ್ನ ವ್ಲಾಗ್ನ ಸಂಜೆ ಸ್ಟಾರ್ಟ್ ಮಾಡ್ತೀನಿ. ಫ್ರೆಂಡ್ಸ್, ಮಧ್ಯಾಹ್ನ ಸ್ವಲ್ಪ ಊಟ ಎಲ್ಲ ಮಾಡಿ ಸುಸ್ತಾಗಿಬಿಟ್ಟಿತ್ತಂತ ರೆಸ್ಟ್ ಮಾಡಿದೆ. ಅದಾದಮೇಲೆ ಸಂಜೆ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ತರಕಾರಿ ಎಲ್ಲ ತಂದಿದ್ದರು, ಹಾಗಾಗಿ ತರಕಾರಿನೆಲ್ಲ ಎತ್ತಿ ಫ್ರಿಜ್ಜಲ್ಲಿ ಇಡೋಣ ಅಂತ ಎಲ್ಲ ಸಪ್ರೇಟ್ ಮಾಡ್ತಾಯಿದ್ದೀನಿ. ಹಾಗೆ ಸಂಜೆ ಅಡುಗೆಗೆ ಉತ್ಕ ಮಾಡೋಣ ಅಂತ ಸೊಪ್ಪು ಫ್ರಿಜ್ಜಲ್ಲಿ ಅಷ್ಟು ಇದಿರಲ್ಲ, ಫ್ರೆಶ್ಶಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಸೊಪ್ಪು ಕೂಡ ತಂದಿದ್ರು. ಹಾಗಾಗಿ ಉತ್ಕ ಮಾಡಿಬಿಡೋಣ ಅಂತ ಎಲ್ಲ ತರಕಾರಿ ಎತ್ತಿಟ್ಟು ಸೊಪ್ಪೆಲ್ಲ ಬಿಡಿಸ್ಕೊಂಡು ಬಸ್ಸಾರು ಮತ್ತು ಮುದ್ದೆ ಮಾಡಿದ್ದೀನಿ. ಹಾಗೆ ಅನ್ನ ಕೂಡ ಮಾಡಿದೆ. ಹಾಗೆ ಮುದ್ದೆ ಕೂಡ ಮಾಡಿದ್ದೀನಿ. ಊಟ ಮಾಡಬೇಕು ಫ್ರೆಂಡ್ಸ್. ಇವಾಗ ಜಸ್ಟ್ ಊಟ ಆಯಿತು. ಇವಾಗ ಪಾತ್ರೆಗಳು ತುಂಬ ಇದ್ದಾವೆ ಫ್ರೆಂಡ್ಸ್, ತೊಳಿಬೇಕು. ಹಾಗಾಗಿ ಊಟ ಆಯಿತು, ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಕೂತ್ಕೊಂಡು ಆಮೇಲೆಲ್ಲ ಪಾತ್ರೆ ವಾಶ್ ಮಾಡೋಣ ಅಂತ ಅಡುಗೆ ಮನೆಗೆ ಹೋಗ್ತಿದ್ದೀನಿ. ಫ್ರೆಂಡ್ಸ್, ಪಾತ್ರೆ ಕೂಡ ಎಲ್ಲ ವಾಶ್ ಮಾಡಿಟ್ಟೆ. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ.